ಸಿಎಂ ಡಿಕೆ ಶಿವಕುಮಾರ್ಗೆ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸೋಲೋ ಭೀತಿ ಕಾಡ್ತಾ ಇದೆ. ಒಕ್ಕಲಿಗ ಶ್ರೀ ಭೇಟಿ ಮಾಡಿದ್ದಕ್ಕೆ ಡಿಕೆಶಿಗೆ ಚಳಿ ಜ್ವರ ಬಂದಿದೆ. ಸರ್ಕಾರ ಯಾರು ಬೀಳಿಸಿದ್ರು ಅಂತ ಎಲ್ರಿಗೂ ಗೊತ್ತು. ಸರ್ಕಾರ ಬೀಳಿಸಿದ್ದು ಯಾರು ಅಂತ ಸಿದ್ದರಾಮಯ್ಯನವರನ್ನೇ ಕೇಳಿ. ನಮ್ಮ ಭೇಟಿಯಿಂದ ಕಾಂಗ್ರೆಸ್ಗೆ ತಲೆ ಕೆಟ್ಟು ಹೋಗಿದೆ ಅಂತ ಆರ್ ಅಶೋಕ್ ಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾತಾಡೋಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ ಅವ್ರಿಗೆ. ಇವ್ರು ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದು. ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳೋಕ್ಕೆ. ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನಿಸುತ್ತೆ. ಈ ಥರ ಮಠದ ಬಗ್ಗೆ ಸ್ವಾಮೀಜಿ ಅವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲ್ಲ. ಅವ್ರಿಗೆ ಅವರಿಂದ ಸಹಾಯ ತೊಗೊಂಡಿದ್ದಾರೆ. ಇವರಿಂದ ಏನು ಸ್ವಾಮೀಜಿಯವ್ರು ಸಹಾಯ ತೊಗೊಂಡಿಲ್ಲ, ಇವರಿಂದ ಅವ್ರು ತೊಗೊಂಡಿರೋದು. ಅದೊಂದು ಎಚ್ಚರಿಕೆಯಿಂದ ಮಠದ ಬಗ್ಗೆ ಮಾತಾಡಲಿ ಅವರು. ಸ್ವಾಮೀಜಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಮೈತ್ರಿ ಒಕ್ಕಲಿಗ ನಾಯಕರ ಮಠದ ಭೇಟಿ ಏನಿದೆ, ಅದಾದ ನಂತರದ ಬೆಳವಣಿಗೆ. ಈಗ ಮಠ ರಾಜಕಾರಣ ಮಾಡಲ್ಲ ನಿಜ, ಆದರೆ ರಾಜಕಾರಣಿಗಳು ಮಠಕ್ಕೆ ಭೇಟಿ ನೀಡಿರೋದು ಅದಾದ ನಂತರದ ಬೆಳವಣಿಗೆಯಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಇಲ್ಲಿ ಒಕ್ಕಲಿಗ ಸಮುದಾಯದ ಮತದಾರರನ್ನ ಸೆಳೆಯೋ ನಿಟ್ಟಿನಲ್ಲಿ ಮೈತ್ರಿ ಒಕ್ಕಲಿಗ ನಾಯಕರು ಇಟ್ಟಂತಹ ಹೆಜ್ಜೆ ಇದು. ಆದರೆ ಈಗ ಕಾಂಗ್ರೆಸ್ ಅನ್ನ ಇದು ಕೆರಳಿಸ್ತಾ ಇದೆಯಾ? ಹಾಗಾದ್ರೆ ಡಿಕೆಶಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ? ಶ್ವೇತಾ, ಸಾಮಾನ್ಯವಾಗಿ ಯಾವುದೇ ಚುನಾವಣೆಗಳು ಎದುರಾದಾಗ ರಾಜಕಾರಣಿಗಳು ಮಠಮಾನ್ಯಗಳಿಗೆ ಭೇಟಿ ಕೊಡೋದು, ಶ್ರೀಗಳ ಆಶೀರ್ವಾದಗಳನ್ನು ಪಡೆಯೋದು ಇದು ಸಹಜವಾದ ಪ್ರಕ್ರಿಯೆ. ಇವತ್ತು ಆ ಒಂದು ಪ್ರಕ್ರಿಯೆಯ ಭಾಗವಾಗಿ BJP ನಾಯಕರಿರ್ಬೋದು, JDSನ ನಾಯಕರು ಬೆಳಗ್ಗೆ 9 ಗಂಟೆಗೆ ಆದಿಚುಂಚನಗಿರಿಯ ಮಠಕ್ಕೆ ಬಂದಿದ್ದರು. ನಿರ್ಮಲಾನಂದ ಶ್ರೀಗಳ ಜೊತೆ ಸುದೀರ್ಘವಾಗಿ ಕುಳಿತುಕೊಂಡು ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡಿದರು. ಕುಮಾರಸ್ವಾಮಿ ಅವರು ಈಗ ಅರ್ಧ ಗಂಟೆ ಮುಂಚೆ ಅಷ್ಟೇ ಶ್ರೀಗಳ ಭೇಟಿಯನ್ನು ಮುಕ್ತಾಯ ಮಾಡಿ ಹೊರಟಿದ್ದಾರೆ. ಈ ಭೇಟಿಯನ್ನು ಮೇಲ್ನೋಟಕ್ಕೆ ನೋಡಿದಾಗ, ರಾಜಕಾರಣದ ದೃಷ್ಟಿಯಿಂದ ಗಮನಿಸಿದಾಗ, ಸ್ವಾಮೀಜಿಗಳು ತಾವು ಹೇಳಿದಂತೆ ಯಾವುದೇ ರಾಜಕಾರಣವನ್ನಾಗಲಿ ಅಥವಾ ಒಂದು ಪಾರ್ಟಿಗೆ ಒಂದು ವ್ಯಕ್ತಿಗೆ ಸಪೋರ್ಟನ್ನು ಮಾಡದೇ ಇದ್ದರು, ರಾಜಕಾರಣಿಗಳು ಆ ಮಠಕ್ಕೆ ಬಂದು ಅಥವಾ ಸ್ವಾಮೀಜಿಗಳ ಜೊತೆ ನಿಂತ್ಕೊಂಡು ಒಂದಿಷ್ಟು ಮಾತುಕತೆ, ಒಂದಿಷ್ಟು ಫೋಟೋಶೂಟ್ ಮಾಡಿದಾಗ ಅದು ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ನಿಶ್ಚಿತವಾಗಿ ಒಂದು ಸಂದೇಶ ಹೋಗುತ್ತೆ ಹೇಳೋದನ್ನು ನಿಜವಾಗ್ಲೂ ಮನಗೊಂಡಿದ್ದಾರೆ. ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಮಾತನಾಡುವಾಗ ನೇರವಾಗಿ ಹೇಳಿದರು, ಈ ಒಂದು ನೆಲದಲ್ಲಿ ನಿಂತ್ಕೊಂಡು, ಮಠದಲ್ಲಿ ನಿಂತ್ಕೊಂಡು ಒಂದು ಸಂದೇಶವನ್ನು ಕೊಡುವ ಮೋದಿಯವರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದೇವೆ ಹೇಳುವಂಥ ಒಂದು ಮೆಸೇಜನ್ನು ಕೊಡುವ ಪ್ರಯತ್ನವು ಹೌದು ಹೇಳೋದನ್ನು ಬಹಳ ಓಪನ್ ಆಗಿ ಅವರು ಮಾತನಾಡಿದರು. ಆದರೆ ಯಾವಾಗ ಈ ಒಂದು ಮೈತ್ರಿ ನಾಯಕರುಗಳ ಭೇಟಿ ಆಯಿತು, ಸ್ವಾಮೀಜಿಗಳ ಜೊತೆ ಚರ್ಚೆಯ ನಂತರದಲ್ಲಿ DK ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಅಥವಾ ಒಕ್ಕಲಿಗ ಸಮುದಾಯದ ನಾಯಕನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಯಾರು ಅನ್ನೋದನ್ನು ಸ್ವಾಮೀಜಿಗಳು ಕೇಳೋದಕ್ಕೆ ಅಥವಾ ಸ್ವಾಮೀಜಿಗಳು BJP ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಇದೆಯಾ ಅಥವಾ ಆ ಶಕ್ತಿ ಇದೆಯಾ ಅನ್ನುವಂಥ ಪದಪ್ರಯೋಗವನ್ನು ಮಾಡಿದರು. ಕುಮಾರಸ್ವಾಮಿ ಅವರು ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟರು. ಸಿದ್ದರಾಮಯ್ಯನವರು ಅಥವಾ ಸಿದ್ಧ ಔಷಧ ಹೇಗೆ ಸಿದ್ಧವಾಗಿದ್ವು, ತನ್ನನ್ನು ತಾನು ಮುಖ್ಯಮಂತ್ರಿ ಆಗಿದ್ದಾಗ ಕೆಳಗಿಳಿಸಬೇಕನ್ನುವಂಥ ಪ್ರಯತ್ನವನ್ನು ಯಾರು ಮಾಡಿದರು, ಸ್ವತಃ ಸಿದ್ದರಾಮಯ್ಯನವರೇ ಮಾಡಿದ್ರು ಹೇಳೋದನ್ನು ಕುಮಾರಸ್ವಾಮಿ ಅವರು ಮತ್ತೆ ನೆನಪು ಮಾಡಿದರು. BJP ಅವರು ಆ ರೀತಿಯ ಯಾವುದೇ ಪ್ರಯೋಗಗಳನ್ನು ಮಾಡಿಲ್ಲ. ಈ ಮೈತ್ರಿ ಸರ್ಕಾರ ಅಥವಾ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಾನು ಸ್ಥಾನವನ್ನು ಕಳೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಹೇಳುವ ಪರೋಕ್ಷ ಉತ್ತರವನ್ನು ಕೂಡ ಅವರು ಸಿದ್ಧ ಉತ್ತರ ಹೇಳುವ ಒಂದು ಪದಪ್ರಯೋಗವನ್ನು ಮಾಡೋದ್ರ ಮೂಲಕ ನೀಡಿದರು. ಶ್ವೇತಾ, ಸಹಜವಾಗಿ ಕಳೆದ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ನಾಯಕರುಗಳು ಕೂಡ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದರು. ಇವತ್ತು BJP ನಾಯಕರುಗಳು ಬಂದಂಥ ರೀತಿ, ಅದು ಬೆಂಗಳೂರು ಉತ್ತರದ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಮಂಡ್ಯದಲ್ಲಿ ಸ್ವತಃ ಸ್ಪರ್ಧೆ ಮಾಡ್ತಾ ಇರುವಂಥ ಕುಮಾರಸ್ವಾಮಿ ಅವರು ಇರಬಹುದು, ವಿಪಕ್ಷ ನಾಯಕ ಆರ್ ಅಶೋಕ್ ಇರಬಹುದು, BJPಯ ಹಿರಿಯ ನಾಯಕ CT ರವಿ ಇರಬಹುದು, ಹಾಗೆಯೇ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾಜಿ DCM ಆಗಿದ್ದವರು, ಹಾಗೆಯೇ ಯದುವೀರ್ ಒಡೆಯರ್ ಮತ್ತು ತುಮಕೂರಿನ ಅಭ್ಯರ್ಥಿಯಾಗಿರುವಂಥ V ಸೋಮಣ್ಣ, ಇವರು ಎಲ್ಲರೂ ಸುಮಾರು 9 ಜನ ಹಾಲಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ನಿಂತಿರುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ, ವ್ಯಕ್ತಿಗಳೆಲ್ಲರೂ ಕೂಡ ಬಂದಿದ್ದರು. ಶ್ವೇತಾ, ಹಾಗಾಗಿ ಇದನ್ನು ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಒಂದು ರಾಜಕೀಯ ಸಂದೇಶವನ್ನು ಕೊಡೋದಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಸ್ಪಷ್ಟವಾದ ಒಂದು ಮೆಸೇಜನ್ನು ಕೊಡೋದಕ್ಕೆ ಮೈತ್ರಿ ನಾಯಕರುಗಳು ಬಂದಿದ್ದರು ಹೇಳೋದನ್ನು ಸಹಜವಾಗಿ ವಿಮರ್ಶೆಯನ್ನು ಮಾಡಬಹುದು. ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಒಕ್ಕಲಿಗ ಮತಗಳಿದ್ದಾವೆ. ಮೈಸೂರು ಇರಬಹುದು, ಮಂಡ್ಯ ಇರಬಹುದು, ಬೆಂಗಳೂರು ಉತ್ತರ ಇರಬಹುದು, ಅದೇ ರೀತಿ ಕೋಲಾರ ಇರಬಹುದು, ತುಮಕೂರು ಇರಬಹುದು. ಇಲ್ಲೆಲ್ಲ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿ BJP ಮತ್ತು JDS ಮೈತ್ರಿಯಾದ ಬಳಿಕ ಒಂದಿಷ್ಟು ಬದಲಾವಣೆಗಳನ್ನು ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಮಾಡಲಾಗಿದೆ. ಅದು ಮೈಸೂರಿನಲ್ಲಿ ಒಕ್ಕಲಿಗ ಸಮುದಾಯದಕ್ಕೆ ಸೇರಿದಂಥ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರರಿಗೆ ಕೊಡಲಾಗಿದೆ. ಅದೇ ರೀತಿ
ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯದವರು. ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡರ ಬದಲಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗೆ ನಾನಾ ಪ್ರಯೋಗಗಳನ್ನು ಈ ಬಾರಿ BJP ಮಾಡಿದೆ ಮತ್ತು ಅದಕ್ಕೆ ಪಾಲುದಾರನಾಗಿ JDS ಕೂಡ ಇದೆ. ಹೀಗಾಗಿ BJP ಮತ್ತು JDS ನಾಯಕರುಗಳು ಒಂದು ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನದ ಭಾಗವಾಗಿಯೇ ಇಷ್ಟು ದಂಡಿಯಾಗಿ ಅಥವಾ ಇಷ್ಟು ಒಗ್ಗಟ್ಟಾಗಿ ಬಂದು ಸೇರಿದ್ರು ಅನ್ನೋದು ಮೇಲ್ನೋಟಕ್ಕೆ ರಾಜಕೀಯವಾಗಿ ಒಂದು ಸಂದೇಶದ ಒಂದು ವೇದಿಕೆಯಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಮುಂದೆ ಹೋಗಿ ಹೇಳಿದರು ಯಾರು ಒಕ್ಕಲಿಗ ಸಮುದಾಯದನ್ನು ಕೆಳಗಿಳಿಸಿದ್ರು ಅಂತ. ಇಲ್ಲಿ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ರಾಜಕೀಯ ವಿಮರ್ಶೆಯನ್ನು ಮಾಡೋದಾದರೆ ಶ್ವೇತಾ, ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ BJP ಮತಗಳಿಕೆಯನ್ನು ಜಾಸ್ತಿ ಮಾಡ್ಕೊಂಡಿರಬಹುದೇ ಹೊರತಾಗಿ ಆದರೆ ಸೀಟಾಗಿ ಕನ್ವರ್ಟ್ ಮಾಡೋದಕ್ಕೆ BJPಗೆ ಸಾಧ್ಯವಾಗಿರಲಿಲ್ಲ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ JDS 7ಕ್ಕೆ 7 ಸ್ಥಾನವನ್ನು ಗೆದ್ದಿತ್ತು. ಈ ಬಾರಿ ಕೇವಲ 1 ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಕೊಂಡಿದೆ. ಹೀಗೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳು ಈ ಬಾರಿ ಕಾಂಗ್ರೆಸ್ ಜೊತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಕಾರಣಕ್ಕೂ ಕೂಡ ಅವ್ರ ಜೊತೆ ಬಹಳ ಗಟ್ಟಿಯಾಗಿ ನಿಂತಿದ್ರು. ಆದರೆ ಲೋಕಸಭೆಯಲ್ಲಿ ಆ ರೀತಿಯ ರಿಸಲ್ಟ್ ಮತ್ತೆ ಮರುಕಳಿಸಬಾರ್ದು ಎನ್ನುವ ಕಾರಣಕ್ಕೆ ಒಕ್ಕಲಿಗ ಮತಗಳ ಮೇಲೆ ದೃಷ್ಟಿ ಇಟ್ಟಿರುವ ಮೈತ್ರಿ ನಾಯಕರುಗಳು ಇವತ್ತು ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದು ಆ ಒಂದು ಸಮುದಾಯಕ್ಕೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ನಿಶ್ಚಿತವಾಗಿ ಮಾಡಿದಂತೆ ಕಾಣ್ತಾ ಇದೆ. ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.